ಪ್ರಧಾನಿ ನರೇಂದ್ರ ಮೋದಿ ಹೈದರಾಬಾದ್ನಲ್ಲಿ ನಿಂತು ದೇಶದ ಜನರಿಗೆ ಮಾಡಿಕೊಂಡಿರುವ ಮನವಿ. ಈ ಮನವಿ ಮುಂದಿನ ದಿನಗಳಲ್ಲಿ ಕಷ್ಟ ಒಂದು ಬರಲಿದೆ. ಲೆಟ್ ಅಸ್ ಗೆಟ್ ಪ್ರಿಪೇರ್ಡ್ ಫಾರ್ ಇಟ್ ಅನ್ನೋ ಹಂಗಿದೆ. ಕೊರೋನಾ ಕಾಲದಲ್ಲಿ 2020 ಮಾರ್ಚ್ 2ನೇ ವಾರ ಹಿಂಗೆ ಪ್ರಧಾನಿ ನರೇಂದ್ರ ಮೋದಿ ಏಕಾಏಕಿ ಟಿವಿಯಲ್ಲಿ ಕಾಣಿಸಿಕೊಂಡು ನಾಳೆಯಿಂದ ಲಾಕ್ಡೌನು ಲೆಟ್ ಅಸ್ ಫೇಸ್ ಇಟ್ ಅಂತಂದಿದ್ರು. ಈಗ ಅದಕ್ಕೆ ಹೋಲಿಸಬಹುದಾದ ಆದೇಶ ಅಥವಾ ಸೂಚನೆ ಅಥವಾ ಮನವಿ ಅಂತ ಅನ್ಕಬೇಡಿ. ಕೊರೋನಾದ ವಿಷಯವನ್ನು ನರೇಂದ್ರ ಮೋದಿ ಅವರೇ ಪ್ರಸ್ತಾಪಿಸಿದರು. ಯಾವ್ಯಾವ ರಿಸ್ಟ್ರಿಕ್ಷನ್ಗಳನ್ನು ಸರ್ಕಾರ ಕಡ್ಡಾಯ ಮಾಡಿತ್ತು ಅನ್ನುವ ಕಾರಣಕ್ಕಾಗಿ ಪಾಲನೆ ಮಾಡ್ತಾ ಇದ್ರು, ಅವುಗಳನ್ನು ಸ್ವಯಂ ಪ್ರೇರಿತವಾಗಿ ಪಾಲನೆ ಮಾಡಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದಲ್ಲಿ 8 ಮನವಿಗಳು ಒಂದೊಂದನ್ನಾಗಿ ನಾವು ಡಿಸೆಕ್ಟ್ ಮಾಡ್ತಾ ಹೋಗೋಣ. ಈ ಮನವಿ ಯಾಕೆ ಬಂತು, ಈ ಮನವಿ ಯಾಕೆ ಬಂತು ಅಂತ. ಕೊರೋನಾ ಟೈಮ್ ರೀತಿ ವರ್ಕ್ ಫ್ರಮ್ ಹೋಮ್ ಮರು ಜಾರಿಯಾಗಲಿ, ಆನ್ಲೈನ್ ವರ್ಚುವಲ್ ಸಭೆ ನಡೆಸೋದಕ್ಕೆ ಕ್ರಮ ಕೈಗೊಳ್ಳಿ, ಸ್ವಂತ ವಾಹನ ಬಿಟ್ಟು ಮೆಟ್ರೋ ರೈಲುಗಳನ್ನು ಬಳಸಿ, ಅನಗತ್ಯ ವಿದೇಶ ಪ್ರವಾಸ, ವಿದೇಶಿ ಮದುವೆಗಳು, ಡೆಸ್ಟಿನೇಷನ್ ವೆಡ್ಡಿಂಗ್ಗಳನ್ನು ತಪ್ಪಿಸಿ, 1 ವರ್ಷ ಅನಗತ್ಯ ಚಿನ್ನ ಖರೀದಿ ಮಾಡೋದಕ್ಕೆ ಹೋಗಬೇಡಿ, ಗೊಬ್ಬರ ಬಳಕೆಯನ್ನು ಅರ್ಧಕ್ಕರ್ಧ ಕಡಿಮೆ ಮಾಡಿ ಸಾವಯವ ಕೃಷಿಗೆ ಆದ್ಯತೆ ಕೊಡಿ, ಕೃಷಿಗೆ ಡೀಸೆಲ್ ಬಿಟ್ಟು ಸೌರಶಕ್ತಿಯ ಪಂಪ್ಸೆಟ್ ಬಳಕೆಗೆ ಆದ್ಯತೆ ಕೊಡಿ, ಕೋವಿಡ್ ಕಾಲದ ರೀತಿ ಮಿತವ್ಯಯಕ್ಕೆ ಆದ್ಯತೆ ನೀಡಿ. ಇಷ್ಟು ಮನವಿಗಳನ್ನು ಮಾಡ್ಕೊಂಡಿದ್ದಾರೆ. ಮನವಿಗಳಿವು ದೇಶದ ಜನರಿಗೆ. ಇಷ್ಟು ಮಾತ್ರ ಅಲ್ಲ, ಈ ದುರಿತ ಕಾಲದಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಇನ್ನೂ ಸುಮಾರಿದೆ. ಇವು ಆನ್ ಪ್ರಯಾರಿಟಿ, ಆದ್ಯತೆಯ ಮೇರೆಗೆ ಮಾಡಬೇಕಾಗಿರುವುದು. ಬೇರೆ ಬೇರೆ ದೇಶಗಳಲ್ಲಿ ಕೆಲವು ಕಡೆ 25%, ಇನ್ನು ಕೆಲವು ಕಡೆ ಅಪ್ ಟು 60% ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಭಾರತದಲ್ಲಿ ಯುದ್ಧ ಶುರುವಾದ ಮೇಲೆ ಜಾಸ್ತಿ ಆಗಿಲ್ಲ. ಯಾಕೆ? ಎಲೆಕ್ಷನ್ ಇದ್ದವು, ರಾಜಕೀಯ ಕಾರಣವೇ. 5 ರಾಜ್ಯಗಳಲ್ಲಿ ಕ್ರೂಷಿಯಲ್ ಎಲೆಕ್ಷನ್ ಇಟ್ಟು ಪೆಟ್ರೋಲು ಡೀಸೆಲ್ ರೇಟ್ ಜಾಸ್ತಿ ಮಾಡಿದರೆ, ಅಥವಾ ಇದೇ ರೀತಿಯ ಮನವಿಯನ್ನು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಮಾಡಿಕೊಂಡಿದ್ದರೆ ವಿಪಕ್ಷಗಳ ಕೈಯಲ್ಲಿ ಒಂದು ಅಸ್ತ್ರ ಸಿಕ್ಕಂಗಾಗ್ತಿತ್ತು. ನರೇಂದ್ರ ಮೋದಿ ಅವರ ರಾಜಕೀಯ ಸೂಜುಬೂಜುಗಳನ್ನು ಪ್ರಶ್ನೆ ಮಾಡಬಾರ್ದು. ಅಂದರೆ ಮಾಡಬಾರ್ದು ಇನ್ ದ ಸೆನ್ಸ್ ಮಾಡೋದಕ್ಕಾಗೋದಿಲ್ಲ. ಹೀಸ್ ಕ್ಯಾಲ್ಕುಲೇಷನ್, ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಕರೆಕ್ಟಾಗಿರ್ತವೆ. ಎಲೆಕ್ಷನ್ ಕಾರಣಕ್ಕಾಗಿಯೇ ಇದನ್ನು ಮುಂದೆ ಹಾಕಲಾಯಿತು. ಚುನಾವಣೆ ಮುಗಿತಾ ಇದ್ದಂತೆ 993 ರೂಪಾಯಿ ಕಮರ್ಷಿಯಲ್ ಸಿಲಿಂಡರ್ನ ರೇಟ್ ಜಾಸ್ತಿ ಮಾಡಿತ್ತು. ಇದು ಭಾರತದ ರಾಜಕೀಯ ಇತಿಹಾಸದಲ್ಲಿ ಸುಮಾರು ಸಲ ನಡೆದಿರುವ ವಿದ್ಯಮಾನ. ಎಲೆಕ್ಷನ್ ನಡೀತಾ ಇರುವಾಗಲೇ ಇದೇ ನ್ಯೂಸ್ ಅವರ್ನಲ್ಲಿ ಸುಮಾರು ಸರ್ತಿ ಹೇಳಿದೆ ನಾನು, ವೋಟಿಂಗ್ ಮುಗಿದ ಮೇಲೆ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ, ಲೆಟ್ ಅಸ್ ಬಿ ಪ್ರಿಪೇರ್ಡ್ ಫಾರ್ ಇಟ್ ಅಂತ. ಇನ್ನೂ ಏನು ಘೋಷಣೆ ಮಾಡಿಲ್ಲ, ಆಗುತ್ತಿದ್ದು 1 ವಾರದಲ್ಲಿ ಆಗುತ್ತೆ. ಸರ್ಕಾರಿ ಸ್ವಾಮ್ಯದ ಪೆಟ್ರೋಲಿಯಂ ಕಂಪನಿಗಳು ಭಾರೀ ಲಾಸಿಗೊಳಗಾಗ್ತಾ ಇದ್ದಾವೆ. ಫಸ್ಟು ಮೋದಿಯವರು ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. पेट्रोल डीजल का संयम से इस्तेमाल करना। साथियों, हमें पेट्रोल डीजल का उपयोग कम करना होगा। शहरों में जहां मेट्रो है वहां हम तय करें कि हम मेट्रो का ही उपयोग करेंगे, ज्यादा से ज्यादा मेट्रो में ही जाएंगे। अगर कार में ही जाना जरूरी है तो फिर कार पूल करने का प्रयास करें और भी लोगों को साथ बिठा ले। अगर हमें कहीं सामान भेजना हो तो कोशिश करनी है कि वह ज्यादा से ज्यादा रेलवे गुड्स के जो ट्रेन होती है रेलवे की सर्विसेज से भेजें, ताकि इलेक्ट्रिक रेलवे होने के कारण पेट्रोल डीजल की जरूरत नहीं पड़ती है। जिन लोगों के पास इलेक्ट्रिक व्हीकल है वो भी कोशिश करें कि इलेक्ट्रिक व्हीकल का ज्यादा से ज्यादा उपयोग करें। साथियों, हमने कोरोना के समय में वर्क फ्रॉम होम की
ऑनलाइन मीटिंग्स की, वीडियो कॉन्फ्रेंस की, ऐसी अनेक व्यवस्थाएं विकसित की और हमें आदत भी हो गई थी। आज समय की मांग ऐसी है कि उन व्यवस्थाओं को हम फिर से शुरू करें। साथियों, हमें विदेशी मुद्रा बचाने के जो भी रास्ते हम लोग अपना सकते हैं, हमें बचाना होगा। साथियों, गोल्ड यानी सोने की खरीद एक और पहलू है जिसमें विदेशी मुद्रा बहुत अधिक खर्च होती है। एक जमाना था जब संकट आता था, कोई युद्ध होता था, तो लोग देश हित में सोना दान दे देते थे। आज दान की जरूरत नहीं है, लेकिन देश हित में हमको ये तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे। विदेशी मुद्रा बचाने के लिए हमारी देशभक्ति हमें चुनौती दे रही है और हमें इस चुनौती को स्वीकार करते हुए विदेशी मुद्रा को बचाना होगा। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.